ಚಪ್ಪಾಳೆಯನ್ನ ನಾನು ನಿರೀಕ್ಷಿಸ್ತಾ ಇದ್ದೀನಿ. ನಾನು ಕೂಡ ಜಗದ್ಗುರು ಛಲವಾದಿ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮೀಜಿ ಆದ್ಮೇಲೆ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ಸಾರಿ ಮುಖ್ಯಮಂತ್ರಿ ಆದಾಗ ನಮ್ಮ ಅಸ್ಪೃಶ್ಯರಿಗೆ ಅವರು ರೂಲರ್ ದೊಣ್ಣೆಯನ್ನ ಒಂದು ತುದಿ ಅವ್ರು ಹಿಡ್ಕೊಂಡಿದ್ರು, ಇನ್ನೊಂದು ತುದಿ ನಮ್ಮ ಸಮಾಜಕ್ಕೆ ಕೊಟ್ಟಿದ್ರು. ನಮ್ಮ ಕಡೆಗೆ ರೂಲರ್ ದೊಣ್ಣೆ ಕೊಡ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ದೊಣ್ಣೆ ಕೊಟ್ಟವ್ರೆ ಅಂತ ಹೇಳಿ ನಮ್ಮ ಜನ ಸಿದ್ದರಾಮಯ್ಯನ ಇನ್ನೊಂದು ತುದಿಯ ದೊಣ್ಣೆಯನ್ನ ಹಿಡ್ಕೊಂಡ್ರು, ನಮ್ಮನ್ನು ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸೇರಿಸ್ಕೊಂಡವ್ರೆ. ಬಾಬಾ ಸಾಹೇಬ್ರು ನಮ್ಗೆ ಸಂವಿಧಾನ ರಾಜ್ಯಾಂಗ ಕೊಟ್ಟಾಗೆ ಅವರು ಕೂಡ ನಮ್ಗೆ ರೂಲಿಂಗ್ ಅಲ್ಲಿ ಭಾಗವಹಿಸ್ಕೊಂಡವ್ರೆ ಅಂತ ಹೇಳಿ ಒಂದು ಭಾಗದ ಅಡ್ಮಿನಿಸ್ಟ್ರೇಷನ್ ದೊಣ್ಣೆಯನ್ನ ಕೊಟ್ಟಾಗ ನಮ್ಮ ಅಸ್ಪೃಶ್ಯ ಸಮುದಾಯ ಅವರನ್ನ ಕಣ್ತುಂಬ ನಂಬಿ ಹೃದಯದಲ್ಲಿ ಸಿದ್ದರಾಮಯ್ಯನ ಇಟ್ಕೊಂಡು ಆ ದೊಣ್ಣೆ ಇನ್ನೊಂದು ತುದಿ ಹಿಡ್ಕೊಂಡ್ರು. 5 ವರ್ಷ ಮುಗಿಸಿದ್ರು. ಇನ್ನೊಂದು ಸಾರಿಗೆ ಅವರು ಅದೇ ತರ ನಮಗೆ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಹಿಡ್ಕೊಳಕ್ ದೊಣ್ಣೆ ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯ ಇವರು ಮರ್ತ್ಬಿಟ್ಟವ್ರೆ ಅಂತೇಳಿ ಕತ್ತಿ ತಗೊಂಡ್ಬಂದ್ಬಿಟ್ಟು ಒಂದ್ ತುದಿ ಸಿದ್ದರಾಮಯ್ಯ ಹಿಡ್ಕೊಂಡ್ಬಿಟ್ಟವ್ರೆ, ಇನ್ನೊಂದ್ ತುದಿ ನಮ್ಮ ಪರಿಶಿಷ್ಟರಿಗೆ ಹಿಡ್ಕೊಳಕ್ ಕೊಟ್ಬಿಟ್ಟವ್ರೆ. ಆ ಚೂಪಾದ ಅಲಗನ್ನ ನಮ್ಮ ಅಸ್ಪೃಶ್ಯ ಸಮಾಜದವರು ಹಿಡ್ಕೊಂಡಿದ್ದಾರೆ. ಅದು ಕತ್ತಿ ಅಂತ ಗೊತ್ತಿದ್ರು ಕೂಡ ಕಣ್ಣು ಮುಚ್ಚಿ ಕತ್ತಿ ತುದಿ ಹಿಡ್ಕೊಂಡ್ಬಿಟ್ಟವ್ರೆ. ಯಾವಾಗ ಬೆರಳು ಕಟ್ಟಾಗುತ್ತೆ ಗೊತ್ತಿಲ್ಲ, ಹೆಚ್ಚು ಕಮ್ಮಿ ಆದ್ರೆ ಈ ರೂಲಿಂಗ್ ಹೆಸರಲ್ಲಿ ತಲೆ ಹೋಗುತ್ತೆ ಪರಿಶಿಷ್ಟರದು ಗೊತ್ತಿಲ್ಲ. ಹಾಗಾಗಿ ಇಂಥ ಒಂದು ಕತ್ತಿಯ ತುದಿಯನ್ನ ನಾವು ನಮ್ಮ ಸಮಾಜ ಇಡಿಯನ್ನ ಹಿಡ್ಕೊಳ್ಳೋಂಥ ದಿನ ಬಂದೇ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯರೇ, ನೀವು ಕತ್ತಿ ಏನ್ ಹಿಡ್ಕೊಂಡಿದ್ದೀರಾ, ಆ ಇಡಿಯನ್ನ ಹಿಡ್ಕೊಳ್ಳೋ ಅಂತ ದಿನ, ಛಲವಾದಿಗಳು ಹಿಡ್ಕೊಳ್ಳೋ ದಿನ ಬಂದೇ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತೇನಾದ್ರೂ ಒಳ ಮೀಸಲಾತಿ ವಿಷಯದಲ್ಲಿ ಗಂಡು ಬೇರುಂಡ ಅಂತ ಇರೋ ಅಂತ ಬಲಗೈ ಎಡಗೈ ಸಮುದಾಯಕ್ಕೆ ಒಂದು ಗಂಡು ಬೇರುಂಡದ ತುದಿಗೆ ಅಮೃತ, ಇನ್ನೊಂದು ಗಂಡು ಬೇರುಂಡದ ತುದಿಗೆ ವಿಷ ಕೊಟ್ಟರು ಸಮೇತ ದೇಹ ಒಂದೇ, ಅಸ್ಪೃಶ್ಯರೆಲ್ಲರೂ ಸಾಯ್ತಾ ಇದ್ದಾರೆ. ಈ ನಿಮ್ಮ ಮೋಸಕ್ಕೆ ಛಲವಾದಿಗಳ ಬಲಗೈ ಸಮುದಾಯದ ಧಿಕ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ನಾನು ಮೈ ಮೇಲೆ ಕಾವಿ ಬಟ್ಟೆ ಹಾಕೊಂಡಿದ್ದೀನಿ, ನಾನು ರಾಜಕೀಯ ಮಾತಾಡೋದಿಲ್ಲ. ಆದ್ರೆ ಬಲಗೈ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಅಂತ ರಾಜ್ಯಾಂಗಕ್ಕೋಸ್ಕರ, ಸಂವಿಧಾನಕ್ಕೋಸ್ಕರ ಬಲಗೈನವರು ತಮ್ಮ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಆಗ್ಲೇ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮಾತಾಡೋದ್ರು, ಸಿದ್ದರಾಮಯ್ಯರಿಗೆ ರಾಜಕೀಯ ಭವಿಷ್ಯವನ್ನ ಕೊಟ್ಟಂತ ಸಮುದಾಯ ಬಲಗೈ ಸಮುದಾಯ ಅಂತ ಹೇಳಿದ್ರು. ಹಾಗೆ ಜಗದ್ಗುರು ಛಲವಾದಿ ಗುರುಪೀಠದ ಸ್ವಾಮೀಜಿ ಅವರನ್ನ JDS ಇಂದ ಹೊರಗಾಕ್ದಾಗ, ಅಹಿಂದ ಸಂಘಟನೆ ಮಾಡಿದಾಗ ಎಲ್ಲಾ ಹಿಂದುಳಿದ ಸ್ವಾಮೀಜಿಗಳನ್ನ, ಲಿಂಗಾಯತ ಸ್ವಾಮೀಜಿಗಳನ್ನು ಸೇರ್ಕೊಂಡಂಗೆ ಸಿದ್ದರಾಮಯ್ಯರ ರಾಜಕೀಯ ವೇದಿಕೆಯಲ್ಲಿ ಮಠಾಧೀಶರನ್ನ ತೀರಿಸಿದಂತ ಮಠಾಧೀಶ ಪೀಠಾಧ್ಯಕ್ಷ ಸ್ವಾಮಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಅಂತ ಒಂದು ಸಮುದಾಯ, ಕುರುಬ ಸಮುದಾಯ, ಅವರು ಹಿಂದೆ ಇರಲೇ ಇಲ್ಲ, ಸಿದ್ದರಾಮಯ್ಯನ ಜೊತೆಗೆ ಇರಲೇ ಇಲ್ಲ. ಪಾಪ ಎಲ್ಲ ವಿಶ್ವನಾಥ್ ಜೊತೆಗಿದ್ರು. ಆ ಕನಕದಾಸ ವಿದ್ಯಾಸಂಸ್ಥೆಯಲ್ಲಿ ಹೋಗಿ ಅವರ ಟ್ರಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಛಲವಾದಿ ಗುರುಪೀಠದ ಸ್ವಾಮೀಜಿಯಾಗಿ ಸಿದ್ದರಾಮಯ್ಯನಿಗೆ ಅದೃಷ್ಟ ಇದೆ ವಿಶ್ವನಾಥ್ ಅವರೇ, ದಯವಿಟ್ಟು ಕುರುಬ ಸಮಾಜವನ್ನ ಸ್ವಲ್ಪ ದಿವಸ ಸಿದ್ದರಾಮಯ್ಯನಿಂದ ಕೊಡಿ ಅಂತ ಹೇಳಿದ ಪೀಠಾಧ್ಯಕ್ಷ ಸ್ವಾಮಿ ನಾನು. ಹಾಗೆ ಅವರ 4 ದಿಕ್ಕಿನಿಂದ ಕುರುಬ ಸಮುದಾಯಕ್ಕೆ ಕನಕದಾಸ ರಥಯಾತ್ರೆಯ ಪ್ಲಾನಿಂಗ್ ಅನ್ನ ಮಾಡಿಕೊಟ್ಟು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಇದ್ದವರನ್ನ ಮುಖ್ಯಮಂತ್ರಿ ಮಾಡಿದಂತ ಛಲವಾದಿ ಗುರುಪೀಠದ ಸ್ವಾಮಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಪರಿಶಿಷ್ಟರಿಗೆ ಸಂವಿಧಾನಬದ್ಧವಾಗಿ ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ನಮ್ಮ ಗುರುಪೀಠ ಬಲಗೈ ಸಂಘದ ಒಕ್ಕೂಟಗಳು ಯಾರು ನಿಮ್ಮನ್ನ ಕ್ಷಮಿಸಲ್ಲ. ಮತ ಅಂದ್ರೆ 1 ಓಟಲ್ಲಿ ಗೆದ್ದಿರ್ತಕ್ಕಂಥ ಇತಿಹಾಸ AR ಕೃಷ್ಣಮೂರ್ತಿ ಅವರಿಗೆ ಇದೆ. ಅಂತ ಒಂದು ಇತಿಹಾಸ ಸಿದ್ದರಾಮಯ್ಯರೇ ಒಂದೇ 1 ಓಟಲ್ಲಿ ನಿಮ್ಮನ್ನ ಸೋಲ್ಸೋ ಅಂತ ಕತೆ ಆಗುತ್ತೆ.
ಬಲಗೈ ಸಮುದಾಯದವರಿಂದ ನೀವಿಂತ ವ್ಯತ್ಯಾಸವನ್ನ ಇತಿಹಾಸವನ್ನ ನಾನು ಬಹಳ ಜಾಗರೂಕತೆಯಿಂದ ನೋಡಿ, ಯಾರೋ ಕೋಟ್ಯಾಧೀಶ್ವರರಿಗೆ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟಿ ಕೋಟಿ ದಂಡ ಹಾಕಿದ್ರು ಕಟ್ಟಕ್ ತಯಾರಿದ್ದಾನೆ. ಆದ್ರೆ ₹1 ದಂಡ ಕಟ್ಟು ಅಂದ್ರೆ ಅವನಿಗಾಗೋ ಅಂತ ಅವಮಾನ ಅಷ್ಟಿಷ್ಟಲ್ಲ. ಮುಂದೆ ನೀವೇನಾದ್ರೂ ಪರಿಶಿಷ್ಟರಿಗೆ ಅಸ್ಪೃಶ್ಯರಿಗೆ ಅನ್ಯಾಯ ಮಾಡಿದೀರಾ ಅಂದ್ರೆ ಒಂದೇ ಒಂದು ಓಟಲ್ಲಿ ಸೋಲೋ ಅಂತ ದಿನ ಬಂದಿತ್ತು. ಎಚ್ಚರಿಕೆ ಅನ್ನೋಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಒಂದು ಓಟಲ್ಲಿ ಸೋಲ್ತಾರೆ ಅಂದ್ರೆ ಆ ಕೆಲಸ ಛಲವಾದಿಗಳೇ ಮಾಡಿರೋದು ಅನ್ನೋಂಥದ್ದು ಇತಿಹಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅವರು ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿದ್ದಾಗ ರಾತ್ರಿ 12 ಗಂಟೆಗೆ ಹೋಗಿ ಸಿದ್ದರಾಮಯ್ಯನವರಿಗೆ ಆಶೀರ್ವಾದ ಮಾಡಿದ ಸ್ವಾಮಿ ಇದ್ದೀನಿ. ಸಿದ್ದರಾಮಯ್ಯರೇ 250-300 ಓಟಿಂದ ಗೆಲ್ತಾ ಇದ್ದೀರಾ, ಅಭಿನಂದನೆಗಳು ಅಂತ ಹೇಳ್ದೆ. ಅವಾಗ ಅವ್ರು ಹೇಳಿದ್ರು, ಸ್ವಾಮೀಜಿ ನಾನು 20,000-30,000 ಲೀಡಲ್ಲಿ ಬರಬೇಕು ಅಂತಂದ್ರು. ಆಯ್ತು, ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಿದ್ದರಾಮಯ್ಯರೇ ಆಗ್ಲಿ ಅಂದೆ. ಆದ್ರೆ ಅವಾಗ ಅವ್ರು ಗೆದ್ದಿದ್ದು 250 ಓಟಲ್ಲಿ ಗೆದ್ರು. 7 ಬಾರಿ ಎಲೆಕ್ಷನ್ ನಿಂತಿದ್ದು, 5 ಬಾರಿ ಗೆದ್ದಿದ್ದು, 2 ಬಾರಿ ಸೋತಿದ್ದು ಅವರ ಈ ರಾಜಕೀಯ ಇತಿಹಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಜಗದ್ಗುರು ಛಲವಾದಿ ಗುರುಪೀಠ ಬಲಗೈ ಸಮುದಾಯದ ಜನ ಅಂದ್ರೆ ಬಲಗೈ ನೋಡಿ, ಪೆನ್ನು ರಾಜಕೀಯದ ಸೈನು, ಮುಖ್ಯಮಂತ್ರಿ ಸೈನು. ಆ ಪೆನ್ನು ಚೇಂಜ್ ಆಗೋ ದಿನ ಬಂದಿತ್ತು, ಎಚ್ಚರಿಕೆ ಬಂದೇ ಬರುತ್ತೆ ಅನ್ನೋಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ ಭಾರತದ ಸಂವಿಧಾನ, ಜೈ ಛಲವಾದಿ, ಜೈ ಬಲಗೈ.